ಒಳ್ಳೊಳ್ಳೆ ಸ್ಟಾಕ್ಸ್ ಫಾರ್ ಲಾಂಗ್ ಟರ್ಮ್ ಹೆಂಗ್ ಚೂಸ್ ಮಾಡೋದು ಅಂತ ನೋಡೋಣ. ಫಂಡಮೆಂಟಲ್ ಅನಾಲಿಸಿಸ್ ಮೇನ್ಲಿ ಚೆಕ್ ಮಾಡಬೇಕಾಗುತ್ತೆ. ಕಂಪನಿ ಚೆನ್ನಾಗಿರ್ಬೋದು ಬಟ್ ಸ್ಟೆಬಿಲಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ROCE ಹಾಗೂ ROE. ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. 0.5 ಗಿನ್ನ ಕಡಿಮೆ ಡೆಟ್ ರೇಷಿಯೋ ಇದೆ ಅಂದ್ರೆ ಇಟ್ ಇಸ್ ವೆರಿ ಗುಡ್. PE ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಈ ರೇಷಿಯೋ ಲೆಸ್ ದನ್ 20 ಇದೆ ಅಂದ್ರೆ ಇಟ್ ಇಸ್ ಅ ಐಡಿಯಲ್ ಚಾಯ್ಸ್. ಫಿಫ್ತ್ ಪಾಯಿಂಟ್ ಬರೋದು ಪ್ರಮೋಟರ್ ಹೋಲ್ಡಿಂಗ್. FII ಹಾಗೂ DII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಕಂಪನಿ ಗ್ರೋತ್ ಹಾಗೂ ಫೈನಾನ್ಷಿಯಲ್ ರಿಟರ್ನ್ಸ್. ಸೊ ಇದನ್ನ ನಾವು ಚೆಕ್ ಮಾಡುವಾಗ ಪಾಸ್ಟ್ 5 to 10 ಇಯರ್ಸ್ ಡೇಟಾನ ನಾವು ಚೆಕ್ ಮಾಡಬೇಕಾಗುತ್ತೆ. ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಈ ವಿಡಿಯೋನಲ್ಲಿ ಒಳ್ಳೊಳ್ಳೆ ಸ್ಟಾಕ್ಸ್ ಫಾರ್ ಲಾಂಗ್ ಟರ್ಮ್ ಹೆಂಗ್ ಚೂಸ್ ಮಾಡೋದು ಅಂತ ನೋಡೋಣ. ಸೊ ಈ ತರ ಯಾವ್ದಾದ್ರು ಸ್ಟಾಕ್ಸ್ನ ನಾವು ಪಿಕ್ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಮೇನ್ಲಿ ಚೆಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರೂಪ್ A ಹಾಗೂ ಗ್ರೂಪ್ B. ಗ್ರೂಪ್ A ಅವರು ಒಳ್ಳೊಳ್ಳೆ ಸ್ಟಾಕ್ಸ್ನ ಪಿಕ್ ಮಾಡ್ತಾ ಇದ್ದಾರೆ, ಬಾಟಮ್ನಲ್ಲಿ ಕ್ಯಾಚ್ ಮಾಡ್ತಾ ಇದ್ದಾರೆ ಹಾಗೂ ಓವರ್ 10 ಇಯರ್ಸ್ ಆರ್ 12 ಇಯರ್ಸ್ ಒಳ್ಳೆ ಪ್ರಾಫಿಟ್ಸ್ನ ಕೂಡ ನೋಡ್ತಾ ಇದ್ದಾರೆ. ಬಟ್ ಗ್ರೂಪ್ B ಅವರು ರಾಂಗ್ ಅನಾಲಿಸಿಸ್ ಮಾಡಿ ಬ್ಯಾಡ್ ಸ್ಟಾಕ್ಸ್ನ ಪಿಕ್ ಮಾಡಿ ಲಾಸಸ್ನ ನೋಡ್ತಾ ಇದ್ದಾರೆ. ಸೊ ನಾವು ಈ ಗ್ರೂಪ್ ಏನಲ್ಲಿ ಬರಬೇಕು ಅಂದರೆ ಏನೇನು ಚೆಕ್ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ನೀವು ಲಾಂಗ್ ಟರ್ಮಿಗೆ ಯಾವುದಾದ್ರೂ ಒಂದು ಒಳ್ಳೆ ಸ್ಟಾಕ್ನ ಪಿಕ್ ಮಾಡಬೇಕು ಅಂದರೆ ಕಂಪನಿ ಫೈನಾನ್ಷಿಯಲ್ ಹೆಲ್ತ್ನ ಚೆಕ್ ಮಾಡಬೇಕು, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನೋಡ್ಕೊಬೇಕು, ಪ್ರೀವಿಯಸ್ ಡೇಟಾನ ಚೆಕ್ ಮಾಡಬೇಕು ಹಾಗೂ ಕಂಪನಿ ಮ್ಯಾನೇಜ್ಮೆಂಟ್ ಹೆಂಗಿದೆ ಹಾಗೂ ರಿಸಲ್ಟ್ಸ್ ಹೆಂಗೆ ತೋರಿಸ್ತಾ ಇದೆ, ಸೇಲ್ಸ್ ಹೆಂಗಿದೆ, ಕಂಪನಿ ಪೊಟೆನ್ಷಿಯಲ್ನ ಚೆಕ್ ಮಾಡಬೇಕು. ಸೊ ಇದನ್ನು ಮಾಡೋದು ಫಂಡಮೆಂಟಲ್ ಅನಾಲಿಸಿಸ್. ಸೊ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಬಹಳಷ್ಟು ಪಾಯಿಂಟ್ಸ್ ಬರುತ್ತೆ. ಸೊ ಒನ್ ಬೈ ಒನ್ ಎಲ್ಲಾನು ನೋಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಬರೋದು ಕಂಪನಿ ಗ್ರೋತ್ ಹಾಗೂ ಫೈನಾನ್ಷಿಯಲ್ ರಿಟರ್ನ್ಸ್. ಸೊ ಇದನ್ನ ನಾವು ಚೆಕ್ ಮಾಡುವಾಗ ಪಾಸ್ಟ್ 5 to 10 ಇಯರ್ಸ್ ಡೇಟಾನ ನಾವು ಚೆಕ್ ಮಾಡಬೇಕಾಗುತ್ತೆ, ನಾಟ್ ಜಸ್ಟ್ 1 year or 2 years. ಯಾಕೆಂದ್ರೆ ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ಅದು ಒಳ್ಳೆ ರಿಟರ್ನ್ಸ್ ತೋರಿಸಿರ್ಬೋದು, ಬಟ್ 5 to 10 ಇಯರ್ಸ್ ಡೇಟಾನ ನಾವು ಚೆಕ್ ಮಾಡಿದಾಗ ಅವ್ರು ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿನಲ್ಲಿ ಗ್ರೋತ್ ಆಗ್ತಾ ಇದೆ ಎಲ್ಲ ಕೂಡ ನಾವು ನೋಟಿಸ್ ಮಾಡ್ಬೋದು. ಸೊ ಲಾಸ್ಟ್ 10 ಇಯರ್ಸ್ನಲ್ಲಿ ಕಂಪನಿ ಸ್ಟೇಬಲ್ ಆಗಿರಬೇಕು, ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ ತೋರಿಸ್ಬೇಕು. ಒಂಚೂರು ಫ್ಲಕ್ಚುಯೇಷನ್ಸ್ ಇದ್ರೆ ನೋ ಇಶ್ಯೂಸ್, ಬಟ್ ಕಂಟಿನ್ಯೂಸ್ ಆಗಿ ಲಾಸ್ ಪ್ರಾಫಿಟ್ ಅಥವಾ ಹೆವಿ ಲಾಸಸ್ ಹಾಗೂ ಹೆವಿ ಪ್ರಾಫಿಟ್ಸ್ ಇದ್ರೆ ಇಟ್ ಈಸ್ ಅನ್ಸ್ಟೇಬಲ್. ಅಂದ್ರೆ ಇವಾಗ ಕರೆಂಟ್ಲಿ ಆ ಕಂಪನಿ ಚೆನ್ನಾಗಿರ್ಬೋದು ಬಟ್ ಸ್ಟೆಬಿಲಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ 10 ಇಯರ್ಸ್ ಡೇಟಾನ ಚೆಕ್ ಮಾಡಿ ಸ್ಟೆಬಿಲಿಟಿ ಕಾಣಿಸಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬರೋದು ಮೋಸ್ಟ್ ಇಂಪಾರ್ಟೆಂಟ್ ROCE ಹಾಗೂ ROE. ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ. ನಾವು ರಿಟೇಲ್ ಇನ್ವೆಸ್ಟರ್ಸ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀವಿ ಹಾಗೂ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಟೋಟಲ್ ಪ್ರಾಫಿಟ್ಸ್ನಲ್ಲಿ ಎಷ್ಟು % ರೆವಿನ್ಯೂನ ಜನರೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ROE 20% ಅಂದರೆ ಔಟ್ ಆಫ್ ಎವ್ರಿ 100 rupees ಎಷ್ಟು ಕಂಪನಿ ಜನರೇಟ್ ಮಾಡ್ತಾ ಇದೆ ಅದರಲ್ಲಿ 20 rupees ಈಕ್ವಿಟಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರೋ ಅಮೌಂಟಿಂದ ಬರ್ತಾ ಇದೆ. ಇದು ROE ಅಂದರೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ದುಡಿತಾ ಇದೆ. ನೆಕ್ಸ್ಟ್ ಬರೋದು ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕಂಪನಿ ಅವ್ರ ಕಡೆಯಿಂದ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೂ ಈ ಅಮೌಂಟ್ ಎಷ್ಟು ರೆವೆನ್ಯೂನ ಜನರೇಟ್ ಮಾಡ್ತಾ ಇದೆ. ಸೊ ROE ಹಾಗೂ ROCEನ ನೀವು ಟ್ಯಾಲಿ ಮಾಡಿದಾಗ ROCE ಜಾಸ್ತಿ ಇದ್ರೆ ಸೇಫ್ಟಿ ಜಾಸ್ತಿ, ಅಂದ್ರೆ ಕಂಪನಿ ಆಸೆಟ್ಸ್ ನೆಟ್ ಆಸೆಟ್ಸ್ ಜಾಸ್ತಿ ಇದೆ, ಹೋಲ್ಡಿಂಗ್ ಪವರ್ ಜಾಸ್ತಿ ಇದೆ. ಸೊ ROCE ಜಾಸ್ತಿ ಇರಬೇಕು. ಥರ್ಡ್ ಪಾಯಿಂಟ್ ಬರೋದು ಡೆಟ್ ಅಂದ್ರೆ ಕಂಪನಿ ಎಷ್ಟು ಸಾಲದಲ್ಲಿದೆ. ಸೊ ಯೂಶಲಿ ಮೋಸ್ಟ್ ಆಫ್ ದ ಕಂಪನೀಸ್ ಸಾಲ ತಗೊಳುತ್ತೆ, ಅಂದ್ರೆ ಲೋನ್ಸ್ ತಗೊಳುತ್ತೆ. ಇಟ್ ಇಸ್ ವೆರಿ ಕಾಮನ್. ಆದರೆ ಲೋನ್ಸ್ ತುಂಬಾ ಜಾಸ್ತಿ ಇರಬಾರ್ದು. ಫಾರ್ ಎಕ್ಸಾಂಪಲ್ 0.5 ಗಿನ್ನ ಕಡಿಮೆ ಡೆಟ್ ರೇಷಿಯೋ ಇದೆ ಅಂದ್ರೆ ಇಟ್ ಇಸ್ ವೆರಿ ಗುಡ್, ಕಂಫರ್ಟಬಲ್ ಚಾಯ್ಸ್, ಒಳ್ಳೆ ಕಂಪನಿ. 0.5 to 1 ಒಳಗಡೆ ಇದೆ ಅಂದ್ರೆ
ಇಟ್ ಇಸ್ ಅ ಗುಡ್ ಕಂಪನಿ, ಬಟ್ ಸಾಲ ಒಂಚೂರಿದೆ. 1ಗಿನ ಜಾಸ್ತಿ ಇದೆ ಅಂದರೆ ಇಂಥ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಬಿಕಾಸ್ ಸಾಲ ತುಂಬ ಜಾಸ್ತಿ ಇದೆ. ಸೊ ಲೆಸ್ ದ್ಯಾನ್ 1 ಇರಬೇಕು. 0.5ಗಿನ ಕಡಿಮೆ ಇದೆ ಅಂದರೆ ಇಟ್ ಇಸ್ ಅ ವೆರಿ ಗುಡ್ ಚಾಯ್ಸ್. 4th ಪಾಯಿಂಟ್ ಬರೋದು PE ರೇಷಿಯೋ, ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಸೊ ಇದರ ಅರ್ಥ ಏನು ಅಂದರೆ, ಆಸ್ ಇನ್ವೆಸ್ಟರ್ಸ್ ನಾವು ಕಂಪನಿ ಅರ್ನಿಂಗ್ಸ್ ಪರ್ ರುಪಿಗೆ ನಾವು ಎಷ್ಟು ಪೇ ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ PE ರೇಷಿಯೋ ಯೂಶಲಿ 20ಗಿನ್ನ ಕಡಿಮೆ ಇದ್ರೆ ಇಟ್ ಇಸ್ ಅ ವೆರಿ ಗುಡ್ ಬೈ. ಅಂದರೆ ಸ್ಟಾಕ್ ಇನ್ನೂ ಬಾಟಮಲ್ಲಿದೆ, ಫಾರ್ ಲಾಂಗ್ ಟರ್ಮ್ ಇದು ಒಳ್ಳೆ ಆಪರ್ಚುನಿಟಿ. ಬಟ್ ಫಾಸ್ಟ್ ಗ್ರೋಯಿಂಗ್ ಕಂಪನೀಸ್ ಯೂಶಲಿ PE ರೇಷಿಯೋ ಸ್ಲೈಟ್ಲಿ ಜಾಸ್ತಿ ಇರುತ್ತೆ. ಇಟ್ ಇಸ್ ನಾಟ್ ಎ ನೆಗೆಟಿವ್ ಫ್ಯಾಕ್ಟರ್. ಸೊ ಕಂಪನೀಸ್ ಫ್ಯೂಚರ್ ಗ್ರೋತ್ ಕೂಡ ಒಳ್ಳೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದೆ ಅಂದರೆ ಇನ್ವೆಸ್ಟರ್ಸ್ ಅದನ್ನು ಬೈ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ PE ರೇಷಿಯೋ ಸ್ಲೈಟ್ಲಿ ಜಾಸ್ತಿ ಇದ್ದು ಕಂಪನಿ ಬೇರೆ ಎಲ್ಲ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಮ್ಯಾಚ್ ಆಗ್ತಾ ಇದೆ ಅಂದರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಬಟ್ PE ರೇಷಿಯೋ 20ಗಿನ್ನ ಕಡಿಮೆ ಇದೆ ಅಂದರೆ ಡೆಫಿನೆಟ್ಲಿ ಪ್ಲಾನ್ ಮಾಡಿ. ಇದ್ರ ಜೊತೆಗೆ ನೀವು ಇಂಡಸ್ಟ್ರಿ PE ಕೂಡ ಮ್ಯಾಚ್ ಮಾಡ್ಕೊಬೇಕು. ಇಂಡಸ್ಟ್ರಿ PE ಅಂದರೆ ಅದೇ ಸೆಕ್ಟರ್ನಲ್ಲಿ ಎಲ್ಲ ಕಂಪನೀಸ್ ಆಸ್ ಅ ಗ್ರೂಪ್ ಚೆಕ್ ಮಾಡಿದಾಗ ಟೋಟಲ್ ಇಂಡಸ್ಟ್ರಿ PE ಹಾಗೂ ಈ ಕಂಪನಿಯ PE ಎಷ್ಟಿದೆ. ಇನ್ ಕೇಸ್ ಕಂಪನಿ PE ತುಂಬ ಜಾಸ್ತಿ ಇದೆ, ಇಂಡಸ್ಟ್ರಿ PE ತುಂಬ ಕಡಿಮೆ ಇದೆ ಅಂದರೆ ಆ ಇಂಡಸ್ಟ್ರಿ ಒಳ್ಳೆ ಇನ್ ದ ಅಪ್ಕಮಿಂಗ್ ಇಯರ್ಸ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೇ ಕಂಪನಿ ಗ್ರೋತ್ ಆಗ್ತಾ ಇದೆ, ಬೇರೆ ಯಾವ ಕಂಪ್ನಿನೂ ಹಂಗೆ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದರೆ ಯೋಚನೆ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ಇವಾಗ ನಾವು ನೋಡಿದ್ದು PE ರೇಷಿಯೋ. ಸೊ PE ರೇಷಿಯೋ ಲೆಸ್ ದ್ಯಾನ್ 20 ಇದೆ ಅಂದರೆ ಇಟ್ ಇಸ್ ಅ ಐಡಿಯಲ್ ಚಾಯ್ಸ್. ಬಟ್ ಅದ್ರ ಜೊತೆಗೆ ನಾವು ಸೆಕ್ಟರ್ PE ಕೂಡ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್ 5th ಪಾಯಿಂಟ್ ಬರೋದು ಪ್ರಮೋಟರ್ ಹೋಲ್ಡಿಂಗ್. ಅಂದರೆ ಪ್ರಮೋಟರ್ಸ್ ಹತ್ರ ಔಟ್ ಆಫ್ 100% ಎಷ್ಟು ಹೋಲ್ಡಿಂಗ್ ಇದೆ. ಪ್ರಮೋಟರ್ಸ್ ಹತ್ರ ಅರೌಂಡ್ 50 to 60% ಇದೆ ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಸೇಫ್. ಸೊ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದೆ ಅಂದರೆ ಕಂಪನಿ ಇಸ್ ಇನ್ ಗುಡ್ ಹ್ಯಾಂಡ್ಸ್. FII ಹಾಗೂ DII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ಜೊತೆಗೆ ಅರೌಂಡ್ 25% ಹೋಲ್ಡಿಂಗ್ ಇದೆ ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಅ ಗುಡ್ ಚಾಯ್ಸ್. ಸೊ FII ಹಾಗೂ DII ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೂ ಹೋಲ್ಡಿಂಗ್ ಜಾಸ್ತಿ ಇದೆ ಅಂದರೆ ಇಟ್ ಇಸ್ ಸೇಫ್. ಯಾಕೆಂದರೆ ಅವರು ಪೆನಿ ಸ್ಟಾಕ್ಸ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ಅಪ್ಕಮಿಂಗ್ ಗ್ರೋತ್ ಪೊಟೆನ್ಷಿಯಲ್ ಇದ್ರೆ ಮಾತ್ರ ಅಂಥ ಸ್ಟಾಕ್ನಲ್ಲಿ ಅವರು ಇನ್ವೆಸ್ಟ್ ಮಾಡೋದು. ಸೊ ಮಿಕ್ಕಿರೋದು ರಿಟೇಲ್ ಇನ್ವೆಸ್ಟರ್ಸ್, ನಾವು ಇನ್ವೆಸ್ಟ್ ಮಾಡಿರೋದು. ಸೊ ಟೋಟಲ್ 5 ಪಾಯಿಂಟ್ಸ್ನ ನೀವು ಚೆಕ್ ಮಾಡ್ಕೊಬೇಕು. ಅಂದರೆ ಫಸ್ಟ್ ಪಾಯಿಂಟ್ ನಾವು ಏನು ನೋಡಿದ್ವಿ, ಕಂಪನಿ ಗ್ರೋತ್ ಚೆನ್ನಾಗಿರಬೇಕು, ಫೈನಾನ್ಷಿಯಲ್ ಗ್ರೋತ್ ಕಾಣಿಸ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ROCE ಹಾಗೂ ROE. ROCE ಜಾಸ್ತಿ ಇದೆ ಅಂದರೆ ಇನ್ವೆಸ್ಟ್ ಮಾಡ್ಬೋದು. ಥರ್ಡ್ ಪಾಯಿಂಟ್ ಬಂದು ಡೆಟ್ ಅಂದರೆ ಸಾಲ. ಇದು ಲೆಸ್ ದ್ಯಾನ್ 1 ಇದೆ ಅಂದರೆ ಇಟ್ ಇಸ್ ಅ ಗುಡ್ ಚಾಯ್ಸ್. 4th ಪಾಯಿಂಟ್ PE ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್. ಇದು 20ಗಿನ್ನ ಕಡಿಮೆ ಇರಬೇಕು. ಹಾಗೂ 5th ಪಾಯಿಂಟ್ FII DII ಹೋಲ್ಡಿಂಗ್ ಜೊತೆಗೆ ಪ್ರಮೋಟರ್ ಹೋಲ್ಡಿಂಗ್. FII ಆ್ಯಂಡ್ DII ಹತ್ರ ಟೋಟಲ್ 25% ಹೋಲ್ಡಿಂಗ್ ಇದೆ ಅಂದರೆ ಇಟ್ ಇಸ್ ಅ ಗುಡ್ ಚಾಯ್ಸ್. ಸೊ ಈ 5 ಫ್ಯಾಕ್ಟರ್ಸ್ ಮ್ಯಾಚ್ ಆಗ್ತಾ ಇದೆ ಅಂದರೆ ನೀವು ಕೂಡ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿಗೆ ವಿಸಿಟ್ ಮಾಡಿ ಅಥವಾ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಟ್ರೇಡರ್ಸ್. ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಹಿಂದೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 2 ಬ್ರಾಂಚ್ ಇದೆ, ಬೆಂಗಳೂರು ಹಾಗೂ ದಾವಣಗೆರೆ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚಸ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸಸ್ ಬಂದು 3 ದಿನ ಇರುತ್ತೆ, ಫ್ರೈಡೇ, ಸ್ಯಾಟರ್ಡೆ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೆ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ, ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು. ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ. ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ, ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.